ನಮಸ್ತೆ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪಾಂಡೇಗಾವದಿಂದ ಕಂಗೋಳಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಪಾಂಡೇಗಾವದಿಂದ ಕಂಗೋಳಿ ಸಂಪರ್ಕ ರಸ್ತೆ ಇಂದು ಕೆಸರಿನ ಹೊಂಡವಾಗಿ ಮಾರ್ಪಟ್ಟಿದೆ. ಸಣ್ಣ ಮಳೆಯಾದರೂ ವಾಹನ ಸವಾರರು ಜಾರಿ ಬೀಳುತ್ತಿದ್ದು, ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು ಹಾಗೂ ವಯೋವೃದ್ಧರು ನಿತ್ಯ ಸಂಕಷ್ಟ ಎದುರಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ, ಜಿಲ್ಲಾಡಳಿತ, ಶಾಸಕರು, ಸಂಸದರು ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಲಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತಾರೆಯೇ ಅಥವಾ ಜನರ ಸಂಕಷ್ಟ ಇದೇ ರೀತಿ ಮುಂದುವರಿಯುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರಕ್ಕಾಗಿ ಸ್ಥಳೀಯರು ಕಾಯುತ್ತಿದ್ದಾರೆ. ಇದು ರೋಡ ಎಲ್ಲಿಗೆ ಹೋಗ್ತಿದ್ರಿ? ಇದು ಪಾಂಡೇಗಾಂವ್ ಟು ಸಲಗರ್ ಹೋಗ್ತಿದ್ರಿ. ಎಲ್ಲ ಕಡೆ ಹೋಗ್ತದೆ. ಈ ರೋಡ ಭಾಳ ಕೆಟ್ಟೈತ್ರಿ. ಮತ್ತು ಇದನ್ನ ಅಧಿಕಾರಿಗಳ ಗಮನಕ್ಕೆ ಯಾರಿಗಾದ್ರೂ ತಂದಿರಿ? ಇದು ಎಲ್ಲರಿಗೂ ಈಗ ನಾವು ನೋಟಿಸ್ ಕೊಟ್ಟಿದ್ವಿ ಎಲ್ಲರಿಗೆ. ಈಗಾಗಲೇ ಏನ್ರಿ ಎಲ್ಲರಿಗೂ ಕೊಟ್ಟಿಗೆ ತಹಶೀಲ್ ಯಾರ್ಯಾರಿಗೆ ಕೊಟ್ಟಿರಿ? ಗ್ರಾಮ ಪಂಚಾಯಿತಿ, ತಹಶೀಲ್ದಾರ, ಆಮೇಲೆ MP, MLA ಎಲ್ಲರಿಗೂ ಕೊಟ್ಟಿದ್ವಿ. ಇನ್ನೂ ತನಕ ಅವ್ರದ್ದು ಏನು ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ. ಯಾವುದೇ ರೀತಿ ನೀವು ಮನವಿ ಕೊಟ್ಟರು ಅವ್ರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಸರ್. ಮತ್ತೆ ಇಲ್ಲಿ ತೊಂದರೆಗಳು ಯಾವ ರೀತಿ ಆಗ್ತಾ ಇದ್ದಾರೆ ನಿಮ್ಗೆ ಈ ರಸ್ತೆ ಹದಗೆಟ್ಟೋದ್ರಿಂದ? ಇಲ್ಲಿ ಕುಡಿ ನೀರಿನ ವ್ಯವಸ್ಥಾನೂ ಇಲ್ರಿ. ಮೊದಲೇ ಮಾತ್ರ ಮುಂಜಾನೆ ಒಮ್ಮೆ ಮಧ್ಯಾಹ್ನ ಒಮ್ಮೆ ಒಂದು ಕ್ಯಾನ್ ತೊಗೊಂಡು ನಾವು ನೀರಿಗೆ ಹೋಗ್ಬೇಕು. ಇಲ್ಲೇ ಪಾಂಡೇಗಾಂವ್ ಕೆಳಗಾಂವ್ಗೆ ಹೋಗ್ಬೇಕು. ಇದು ಇಲ್ಲಿ ಮನ್ಯಾಗ ಹಿರಿಯರು ಅವರು ಇವರು ಹೋಗ್ತಾರೆ, ಅವ್ರಿಗೆ ಹೋಗ್ಲಾಕ ಅನಾನುಕೂಲ ಐತಿ. ಮಳೆ ಆತಂದ್ರೆ ಯಾರು ನಡ್ಕೊತ ಹೋಗ್ಲಾಕ ಅಸಾಧ್ಯ ಐತಿ. ಹಿಂಗಾಗಿ ಮತ್ತು ವಾಹನಗಳನ್ನ ಹೋಗಂಗಿಲ್ರಿ ಮಳೆ ಆತಂದ್ರೆ. ಇಲ್ಲಿ ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವು ಯಾವ ರೀತಿ ಇಲ್ಲಿ ಯಾರಿಗೆ ಅನುಕೂಲ ಇಲ್ರಿ. ಡೆಲಿವರಿ ಪೇಷಂಟ್ ಇದ್ರೆ ಮನ್ಯಾಗ ಮಾಡ್ಕೋಬೇಕ್ರಿ. ತಿಳ್ಕರ್ ಹಂಗ ಅವ್ರು ಅಲ್ಲಿ ಬಿದ್ದು ಸಾಯ್ಬೇಕು. ಅಲ್ಲ, ದವಾಖಾನಿಗೆ ಹೋಗ್ಬೇಕಾದ್ರೂ ಅನಿವಾರ್ಯ ಪಕ್ಷ ಐತ್ರಿ ಇಲ್ಲಿ. ಇಲ್ಲ, ರಸ್ತೆ ಮಾಡ್ಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ ಅಂತ? ಏನ್ ರಸ್ತೆ ಬಂದ್ ಮಾಡಿ ತಡೆ ಮಾಡ್ಕೊಂಡು ಕೊಡ್ತೀವಿ. ಮತ್ತೆ ಏನ್ ಮಾಡೋದು? ಯಾರಿಗಾರ ಎಲ್ಲರಿಗೂ ಜಪ್ ಹಿಡಿದು ಮಿರಜ್ ದವಾಖಾನೆ ತನಕ ಇದು ಶಾರ್ಟ್ಕಟ್ ಹಾದಿ ಐತಿ. ಇದು ಕರ್ನಾಟಕದ ಅಷ್ಟ ಐತ್ರಿ. ಇದು ಬಾರ್ಡರ್ ಊರು ಐತೆ ಇಷ್ಟ ಬಂದ್ ಐತ್ರಿ. ಇದು ಆ ಕಡೆ ಮಹಾರಾಷ್ಟ್ರದವ್ರು ಮಾಡ್ಯಾರಿ. ಇದು ಅಷ್ಟೇ 2-3 ಕಿಲೋಮೀಟ್ರ್ ಅಷ್ಟೇ ಇಲ್ಲಾಗೈತ್ರಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸುರೇಶ್ ಸದಾಶಿವ ತೀರ್ಥ. ಜೋರ್ಲಿ ಕುಡಿ ನೀರಿನ ಸವಲತ್ತು ಆಗಲೇಬೇಕು. ಕೇಳ್ದ ಯಾರಂತ? ಎಲ್ಲ ತೊಂದ್ರೆನೇ ಐತ್ರಿ. ಅವ್ರು ಹೇಳಿದ್ದೆಲ್ಲ ಬರೋಬರನೇ. ಯಾನೋ ಇದು ಆಡತ್ರಿ ಎಲ್ಲ ನೀರಿಗೆ ನಮ್ಮ ಯಾನು ಸಂಜೆಗೆ ಹೋಗ್ಲಕ್ರಿ, ಊರ ಕಡೆ ಹೋಗ್ಲಕ್ರಿ.